ಅಬಾಬಾಬಾ ಏನ್ ಗುರು, ಏನಿದೆ ಈ ಲೊಕೇಶನ್, ನೀವು ಬಂದು ನೋಡ್ಲೇಬೇಕು. ಪ್ರಕೃತಿಯ ರಮಣೀಯದೊಂದಿಗೆ ಮರಣನ ಆರ್ಭಟ ಬಿಳಂಗಿರಿ ಪೀಕಿನಲ್ಲಿದ್ದೀನಿ. ಏನ್ ಗುರು, ಏನ್ ಬಾಬಾ ಸೇಮ್ ಕಾಶ್ಮೀರ್ ತರನೇ ಇದೆ. ಆದ್ರೆ ನಾನು ಒಂದ್ ಹೇಳ್ತೀನಿ ಸ್ನೇಹಿತರೆ, ಎಲ್ಲರ ಸ್ವೆಟರ್ ಹಾಕೊಂಡೇ ಬನ್ನಿ. Hello guys, channel to my welcome. We are Sudha, we are to meeting. ಈಗ ನಾವು ರೂಮ್ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಗ್ರೀನ್ ಸ್ಪೈಸಸ್ ನೋಡೋಣ ಏನಿದೆ ಒಳಗಡೆ, ಹೋಗಿ ತೋರಿಸ್ತೀನಿ ನಿಮಗೆ, ಓಕೆನಾ? ಇಲ್ಲಿ ಎಲ್ಲ ತರಹದಂಥ ಮೂಟೆಗಳು ಇಟ್ಟಿದ್ದಾರೆ. ರಿಟರ್ನ್ ಟು ಮುಳ್ಳಯ್ಯನಗಿರಿ, ಡೇ 3 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚೆಕ್ಔಟ್ ಆಗಿಬಿಟ್ಟು ಈಗ ನೆಕ್ಸ್ಟ್ ಹೋಗೋಣ ಡ್ರೈವ್ ಮಾಡೋಕ್ಕೆ. ಲಗೇಜ್ ಎಲ್ಲ ಫಿಟ್ ಮಾಡ್ಕೋಬೇಕು ಬೈಕಿಗೆ. ಓಕೆ, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನಾವೀಗ ಚಿಕ್ಕಮಂಗ್ಳೂರು ಡಿಸ್ಟಿಕ್ಕಲ್ಲಿ ನರ್ಗನಹಳ್ಳಿ ಎಂಬ ಗ್ರಾಮದಲ್ಲಿ ಇದ್ದೀವಿ. ನಾವು ಗಿರಿಧಾಮ ಹೋಮ್ ಸ್ಟೇ ಅದು ಬಂದು ಇದು ನಮ್ದು ಇನ್ಸೈಡ್ ವ್ಯೂ. ನಾವು 3 BHK ಹೋಮ್ ಸ್ಟೇ ತಗೊಂಡಿದ್ವಿ. ಎಸ್ಟರ್ಡೇ ನೈಟ್ ಬಂದು ಸ್ಟೇ ಹಾಕಿದ್ವಿ. ನೈಟ್ ಸ್ಟೇಯಲ್ಲಿ ಫುಲ್ ಪಾರ್ಟಿ ಎಂಜಾಯ್ ಮಾಡಿದ್ವಿ. ಈ ಒಂದು ವ್ಯೂ ನಿಮಗೆ ಬೆಳಗ್ಗೆ ತೋರ್ಸೋಣ ಅಂತೇಳಿ ಈ ವ್ಯೂ ತೋರಿಸ್ತಾ ಇದ್ದೀನಿ. ನಾವು ಇರ್ತಕ್ಕಂಥ ಹೋಮ್ ಸ್ಟೇ ನಿಯರ್ ಬೈ ನೋಡಿ ಫುಲ್ ನರ್ಸರಿ, ಎಲ್ಲಿ ನೋಡಿದ್ರು ಈ ಗಿಡ ವನಮೂಲಿಕೆಗಳೇ ಕಾಣ್ತಾ ಇದಾವೆ. ಎಲ್ಲಿ ನೋಡಿದ್ರೆ ಪೆಪ್ಪರ್ ಆಗಿರ್ಬೋದು, ಕಾರ್ಡ್ಮಮ್ಸ್ ಅಂದರೆ ಎಲಾಚಿ ಆಗಿರ್ಬೋದು, ಟೀ ಪ್ಲಾಂಟೇಶನ್, ಕಾಫಿ ಪ್ಲಾಂಟೇಶನ್ದು ಎಲ್ಲ ಪ್ಲಾಂಟ್ಸ್ ಇಲ್ಲಿ ಸಿಗ್ತಾವಂತೆ. ನಾವು ತೊಗೊಂಡೋಗಿ ಬೇಕಾದ್ರೆ ಬೆಳೆಸ್ಬೋದು. ಬಟ್ ಅದೇನಂದರೆ ಕ್ಲೈಮೇಟ್ ಕಂಡೀಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಅವರು ಹೇಳ್ತಾ ಇದ್ರು. ಸ್ನೇಹಿತರೆ, ಇಲ್ಲಿ ಇರ್ತಕ್ಕಂಥ ಕ್ಲೈಮೇಟ್ ನೋಡಿ, ಅವ್ರ ಮನೆ ಹತ್ರ, ಹೋಮ್ ಸ್ಟೇ ಅವ್ರ ಮನೆ ಹತ್ರ ಎಕ್ಸ್ಟ್ರಾರ್ಡಿನರಿ, ಎಷ್ಟು ಪೀಸ್ಫುಲ್ ಆಗಿದೆ ಅಂದರೆ ಅವ್ರ ಮನೆ ಸುತ್ತ ಗಿಡಗಳ ನಡುಕ ಅವ್ರ ಮನೆ, ಯಾರಿಗೂ ಟೆನ್ಷನ್ ಇಲ್ಲಾರ್ದೆ ಎಷ್ಟು ದೊಡ್ಡ ಪ್ಲೇಸ್ ಇದೆ ಗೊತ್ತಾ ಅವ್ರದ್ದು. ಮನೆ ಒಳಗೆ ಫುಲ್ ಗಾರ್ಡನ್ ಸೆಟಪ್ ಇದೆ, ಎಲ್ಲ ಗಿಡಗಳು, ಎಲ್ಲ ಫ್ರೂಟ್ಸ್, ಹಣ್ಣುಗಳು, ಇಲ್ಲೇ ನಿಯರ್ ಬೈ ಕಾಫಿ ತೋಟಗಳು, ಟೀ ತೋಟಗಳು, ಹಾಗೆ ಹಲವಾರು. ನನ್ನ ಸ್ನೇಹಿತರು ಎಲ್ಲ ಹೊರಡೋಕ್ಕೆ ಸಿದ್ಧವಾಗಿದ್ದಾರೆ. ಹಾಯ್ ಬ್ರೋ, ಹಾಯ್ ಎಲ್ಲರಿಗೆ ಬನ್ನಿ. ಎಲ್ಲ ಬ್ಯಾಕ್ ಎಲ್ಲ ಮಾಡಿಕೊಂಡು ಚಲೋ ಮುಳ್ಳಯ್ಯನಗಿರಿ ಅಂತ ಹೇಳೋದು. ಡೇ 3 ಇದು ಫೈನಲ್ ವಿಡಿಯೋ ಇದು ಬರುತ್ತೆ. ಇನ್ನು ನೆಕ್ಸ್ಟು ಅಪ್ಕಮಿಂಗ್ ಸೀರೀಸ್ ಹಿಂಗೆ ಇದೇ ಥರ ವೀಕ್ಲಿ 1 ವಿಡಿಯೋ ಲಾಂಚ್ ಆಗುತ್ತೆ. ಹಾಯ್ ಬ್ರೋ, ಮಯೂರ್ ಬಾ, ಹಾಯ್. ಸ್ನೇಹಿತರೆ, ಹೋಗೋಣ ನಡೀರಿ, ಪ್ರಕೃತಿ ಅಂದವನ್ನು ನೋಡೋಣ. ಸ್ನೇಹಿತರೆ, ಎಂಥ ಬ್ಯೂಟಿ ನೋಡಿ, ಏನು ವಾತಾವರಣ ಇದೆ, ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನಾವು ಈ ಘಾಟ್ ಸೆಕ್ಷನಲ್ಲಿ ಒಳಗಡೆ ಎಂಟ್ರಿ ಆಗಿದ್ದೀವಿ. ಇಲ್ಲಿಂದ ಒಂದು 10 ಕಿಲೋಮೀಟರ್ಸ್ ದೂರದಲ್ಲಿ ಮುಳ್ಳಯ್ಯನಗಿರಿ ಪೀಕ್ ನಮಗೆ ಹೋಗ್ಬೋದು. ನೋಡೋಣ ನಡೀರಿ, ಹೋಗೋಣ. ಏನಿದೆ ಸ್ನೇಹಿತರೆ, ಈ ಒಂದು ಬ್ಯೂಟಿ ಕಣ್ಣಿಂದ ನೋಡಲೇಬೇಕು, ಅದನ್ನು ಹೇಳೋಕ್ಕಾಗಲ್ಲ, ವರ್ಣನೆ ಮಾಡೋಕ್ಕೆ ಆಗಲ್ಲ. ನಾವು ಈಗ ಅಲ್ಲಿ ಮೇಲ್ಗಡೆ ಕಾಣುತ್ತಲ್ಲ, ಅಷ್ಟು ಮೇಲ್ಗಡೆ ಹೋಗಬೇಕು. 1930 ಮೀಟರ್ಗಳ ಹೈಟ್ ಹೋಗಬೇಕು. ಕರ್ನಾಟಕದಲ್ಲೇ ಅತಿ ದೊಡ್ಡ ಘಾಟ್ ಸೆಕ್ಷನ್ನಲ್ಲಿ ಮೌಂಟೇನ್ ಇರುವಂಥ ಮುಳ್ಳಯ್ಯನಗಿರಿ ಪೀಕ್ ನಾವು ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ. ಸ್ನೇಹಿತರೆ, ಆಲ್ಮೋಸ್ಟ್ ಆಲ್ ನಾವು ಈಗ ನಿಯರ್ ಬೈ ಇದ್ದೀವಿ. ಮಿನಿಮಮ್ ಒಂದು 70% ರೀಚ್ ಆಗಿದ್ದೀವಿ. ಈಗ ನೋಡಿ, ಎಲ್ಲಿ ಬೇಕಾರಲ್ಲಿ ಗಿಡಗಳು, ಮರಗಳ ಕೆಳಗಡೆ ಬಿದ್ದಿದ್ದಾವೆ ಮಳೆಗೆ. ಭಾಳ ಭಯಾನಕರವಾದಂಥ ಪ್ಲೇಸ್ಗಳು ಸ್ನೇಹಿತರೆ ಇದೆಲ್ಲ. ಬೈಕ್ ರೈಡ್ ಮಾಡೋದು ಭಾರಿ ಡಿಫಿಕಲ್ಟು, ಕಾರಲ್ಲಿ ಹೋಗೋದು, ಕ್ಯಾಬಲ್ಲಿ ಹೋಗೋದು ಭಾಳ ಸೇಫೆಸ್ಟು. ಆಲ್ಮೋಸ್ಟ್ ಆಲ್ ನಾವು ರೀಚ್ ಆಗಿದ್ದೀವಿ. ಮೇಲ್ಗಡೆ ಹೋಗೋಣ. ಇನ್ನೊಂದು ಏನು ಹೇಳ್ಬೇಕಂದ್ರೆ, ಟ್ರಾಫಿಕ್ ಜಾಸ್ತಿ ಇದೆ ಸ್ನೇಹಿತರೆ. ಸಾಟರ್ಡೆ ಸಂಡೇ ಮಾತ್ರ ಎಲ್ಲ ಬೆಂಗಳೂರು, ಉತ್ತರ ಕರ್ನಾಟಕ, ಈ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರು ಇದ್ದವರು ಯಾರು ನೋಡಲ್ಲ ಇದನ್ನು ಆಲ್ಮೋಸ್ಟ್ ಆಲು. ಯಾಕಂದರೆ ಅವರು ಡೈಲಿ ಇಲ್ಲೇ ಇರ್ತಾರೆ కాబట్టి ನೋಡಲ್ಲ. ವ್ಯೂ ನೋಡಿ ಎಷ್ಟು ಹೈ ಕ್ಲಾಸ್ ಆಗಿದೆ.
ಇಲ್ಲಿ ನಿಮ್ಗೆ ಕಾಣುವುದು ಮುಳ್ಳಂಗಿರಿಯ ದೇವಸ್ಥಾನ, ಮುಳ್ಳಪ್ಪನವ ದೇವಸ್ಥಾನ. ಲಾರ್ಡ್ ಶಿವ ಕೋಸ್ಲೆ ಡೆಡಿಕೇಟೆಡ್ ಮಾಡಿ ಈ ಒಂದು ದೇವಸ್ಥಾನವನ್ನು ಕಟ್ಟಿರಿದ್ದಾರೆ. ಶತಮಾನಗಳ ಕಾಲ ಹಿಂದೆ ಮುಳ್ಳಪ್ಪ ಅಂತೇಳಿ ಒಬ್ಬ ವ್ಯಕ್ತಿ ಬಂದು ಇಲ್ಲಿ ಧ್ಯಾನ ಮಾಡೋ ಟೈಮದಲ್ಲಿ ಅವರ ಹೆಸರು ಹಾಗೆ ಇರಬೇಕಂತೇಳಿ ಇಲ್ಲಿ ಒಂದು ಲಾರ್ಡ್ ಶಿವನ ಕೋಸ್ಲೆ ಡೆಡಿಕೇಟೆಡ್ ಮಾಡಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಭಾಳ ಹಿಂದಿನ ವರ್ಷದ ಕಾಲಗಳೇ. ನೋಡಿ ಪೀಕ್ ನೋಡಿದ್ರೆ ನಿಮಗೆ ಹೈಲೈಟ್ ಅದೇ ಕೆಟ್ಟೋಗುತ್ತೆ, ಅಷ್ಟು ಸೂಪರ್ ಆಗಿದೆ. ಫಾಗಿ ಏನು ಕಾಣ್ತಾ ಇಲ್ಲ. ಅಲ್ಲಿ ಮನೆಗಳು ನೋಡಿ, ಕೆಳಗ್ಲಿಂದ ನಾವು ಮೇಲ್ವರೆಗೆ ಹೋಗ್ಬೇಕು. ಅಲ್ಲಿ ನೋಡಿ ಒಂದು ಗ್ರೌಂಡ್ ಕಾಣ್ತಿದೆ, ಭಾರಿ ಇದೆ. ಪೀಕ್ ಮಾತ್ರ ಎಕ್ಸಲೆಂಟು, ಹೇಳ್ಬಾರ್ದು ಆಗೋದು. ಇನ್ನು ನಾವು ಇವಾಗ ಮೇಲ್ಗಡೆ ಹೋಗ್ಬೇಕಿದ್ದು ಜಸ್ಟ್ ಫಾರ್ ಟೌನ್ ಏರಿಯಲ್ಲ. ಈ ಸೀನ್ ನೋಡಿದ್ರೆ ನನಗೆ ಒಡಿಸಿ ಮೂವಿ ನೆನಪು ಬರುತ್ತೆ. ಒಡಿಸಿ ಮೂವಿಯಲ್ಲೂ ಸೇಮ್ ಇದೇ ಥರ ಒಂದು ಲೊಕೇಶನ್ ಬರುತ್ತೆ. ಐಸ್ಲ್ಯಾಂಡಿಗೆ ಹೋಗಿರ್ತಾನೆ ಅವನು, ಯಾರು ಇರಲ್ಲ ಒಂದು ಪೀಕ್ ಸ್ಟೇಜಲ್ಲಿ. ಅವ್ರ ಸ್ನೇಹಿತರೆಲ್ಲ ಮೇಲ್ಗಡೆ ಹೋಗಿರ್ತಾರೆ, ಅವ್ನು ಹುಡ್ಕೊಂತ ಹೋಗ್ತಾ ಇರ್ತಾನೆ. ಸೇಮ್ ಅದೇ ಥರ ಇದು ಲೊಕೇಶನ್ ಇದೆ ಒಡಿಸಿ ಮೂವಿದು. ಹಾಯ್ ಗೈಸ್, ಮುಳ್ಳಂಗಿರಿ ಪೀಕ್ನಲ್ಲೇ ಇದ್ದೀನಿ. ಪ್ರಕೃತಿಯ ರಮಣೀಯದೊಂದಿಗೆ ವರ್ಣನ ಆರ್ಭಟ ಮುಳ್ಳಂಗಿರಿ ಪೀಕ್ನಲ್ಲೇ ಇದ್ದೀನಿ. ಹೈಯೆಸ್ಟ್ ಪೀಕ್ನಲ್ಲೇ ಇದ್ದೀನಿ ಫ್ರೆಂಡ್ಸ್. ಗಾಳಿ ಇದೆ, ಭಯಂಕರ ಇದೆ, ಅದರ ಬಗ್ಗೆ ಹೇಳಕ್ಕೆ ಆಗಲ್ಲ. ವ್ಯೂ ಮಾತ್ರ ಎಕ್ಸಲೆಂಟ್. ಫಾಗಿ, ಫುಲ್ಲು ಫಾಗಿ. ಸ್ನೇಹಿತರೆ, ಕಾಶ್ಮೀರ್ ಥರನೇ ಇದೆ ನೋಡಿ, ಯಾವ ಥರ ಇದೆ. ಬ್ಯೂಟಿಫುಲ್ ಲೊಕೇಶನ್. ಆ ಫಾಗಿ ವಿಂಡ್, ಕೆಳಗಡೆ ಡೌನ್ ಸೈಡ್ ನೋಡಿದ್ರೆ ಏನು ಕಾಣ್ತಾ ಇಲ್ಲ, ಫುಲ್ ವೈಟ್. ನಾವು ಆ್ಯಕ್ಚುಲಿ ಫುಲ್ ಹೆವಿ ಫಾಗ್ ಇರೋವಂಥ ಟೈಮ್ ಬಂದೀವಿ. ಈಗ ಟೈಮ್ ಎಷ್ಟಾಗಿದೆ ಅಂದರೆ 12:30 ಆಗಿದೆ. ಈ ಟೈಮಲ್ಲಿ ಕೂಡ ಯಾವ ಥರ ಇದೆ ನೋಡಿ, ಎಷ್ಟು ಕೂಲ್ ಇದೆ ಅಂದರೆ ವೆರಿ ಕೂಲ್, ಲೈಕ್ ಫ್ರಿಜ್ ಅಂತ ಹೇಳ್ಬೋದು. ನೀವು ಕುಡಿದಾಗ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತೀರಾ. ನಾನೇನು ಕುಡ್ತಿಲ್ಲ. ನೀವಲ್ಲ ರೀ, ನಾನ್ ಕುಡ್ದಾಗ ಅಂದಿದ್ದು. ಬನ್ನಿ, ಟೈಮ್ ಆಯ್ತು. ಹೊತ್ತಲ್ಲಿ ಟೈಮ್ ಬಗ್ಗೆ ಯಾಕ್ರಿ ಮಾತಾಡ್ತೀರಾ? ಟೈಮ್ ಈ ಒಂದು ನೋಡ್ಲೇಬೇಕು. ವ್ಯೂಸ್ ನೋಡಕ್ಕೆ ಎಷ್ಟೆಷ್ಟೋ ಜನ ಬರ್ತಾ ಇದ್ದಾರೆ. ರಾತ್ರಿದಲ್ಲೆಲ್ಲ ಬರ್ತಾ ಇದಾರೆ ಫ್ರೆಂಡ್ಸ್, ಹೆಣ್ಮಕ್ಳೆಲ್ಲ. ಸ್ನೇಹಿತರೆ, ಎಷ್ಟು ತುಂಬ ಚಳಿ ಇದೆ ಅಂದರೆ ಭಾಳಷ್ಟು ತುಂಬ ಚಳಿ ಇದೆ. ಗಾಳಿ ಹಂಗೆ ಇದೆ. ಐ ಥಿಂಕ್ ನನಗೆ ಒಂದು 17 ಡಿಗ್ರಿ ಇರ್ಬೋದು, ಅಷ್ಟು ಕೂಲ್ ಆಗಿದೆ ಟೆಂಪರೇಚರ್. Hello guys, channel to my welcome. We are from W2VT. Check this out, bro. Puncture guy, puncture. That's Sandesh trying to prep something. If you have to look around here, it's too windy. Everything just fly, Robin, fly. ಹಿಮಾಲಯ ಕಾಶ್ಮೀರ್ ಥರ ಇದೆ ಸ್ನೇಹಿತರೆ. ಬಟ್ ನಾನು ಹೇಳೋದು ಎಲ್ಲರಿಗೂ ಒಂದೇ, ಸೇಫಾಗಿ ಬನ್ನಿ, ಸೇಫಾಗಿ ಹೋಗಿ. ರೇನ್ ಕೋಟ್ ಕಂಪಲ್ಸರಿ. ಹಾಗೆ 100 ರೂಪೀಸ್ ಕೊಟ್ಟರೆ ಒಂದು ಕವರ್ ಜಾಕೆಟ್ ಸಿಗುತ್ತೆ, ಅದು ಹಾಕ್ಕೊಂಡ್ಲಿ ಸೂಪರಾಗಿ ಕೆಲಸ ಮಾಡುತ್ತೆ. ನೀವು 5000 ರೂಪೀಸ್ ರೇನ್ ಕೋಟ್ ಹಾಕ್ಕೊಂಡ್ರು ಕೂಡ ಕೆಲಸ ಮಾಡಲ್ಲ. ಬಟ್ ದಟ್ ಈಸ್ ವೆರಿ ಚೀಪ್ ಆ್ಯಂಡ್ ಬೆಸ್ಟ್. ಸೇಫಾಗಿರಿ, ಹ್ಯಾಪಿ ಜರ್ನಿ. ಎಲ್ಲರೂ ಬನ್ನಿ, ಹೋಗಿ, ಓಕೆನಾ ಸ್ನೇಹಿತರೆ? ನಾವೀಗ ಜರಿ ಫಾಲ್ಸಿಗೆ ಬಂದಿದ್ದೀವಿ. ಜರಿ ಫಾಲ್ಸ್ಗೆ ಟ್ರಾವೆಲ್ ಮಾಡಬೇಕಂದ್ರೆ ಆಫ್ ರೋಡಲ್ಲಿ 4x4 ಇದೇ ಗಾಡಿ ತೊಗೊಂಡು ಹೋಗಬೇಕು. ನನ್ನ ಫ್ರೆಂಡ್ಸ್ ಎಲ್ಲರೂ ಆಲ್ರೆಡಿ ಕೌಂಟ್ ಮಾಡ್ತಾಯಿದ್ದಾರೆ, ಹೋಗ್ತಾ ಇದ್ದೀರಿ. ಬಟ್ ನಾನು ಹೋಗ್ತಾ ಇಲ್ಲ, ನಾನು ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದೆ. ಸೊ ನಾನು ವೀಡಿಯೋ ಹಾಕ್ತಾ ಇಲ್ಲ, ಅವರೇ ತಕ್ಕೊಂಡು ಬರ್ತಾರೆ. ಆ್ಯಕ್ಚುಲಿ ನಾವು ಇವಾಗ ಜೆರಿ ಫಾಲ್ಸಲ್ಲಿ ಇದ್ದೀವಿ. ಜೆರಿ ಫಾಲ್ಸಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ, ನಾನು ಹೋಗಿಲ್ಲ. ಸ್ವಲ್ಪ ಹೆಡ್ಡೇಕ್ ಆಗಿದೆ, ಇದಕ್ಕೆಲ್ಲ ಹೋಗಿಲ್ಲ. ವಿಡಿಯೋ ಅವ್ರು ಶೂಟ್ ಮಾಡ್ಕೊಂಬರ್ತಾರೆ. ನಾನು ಈಗ ಜೆರಿ ಫಾಲ್ ಎಂಟ್ರೆನ್ಸಲ್ಲಿದ್ದೀನಿ. ಪರ್ ಹೆಡ್ 120 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದಕ್ಕೆ ಟೋಟಲ್ 8 ಮೆಂಬರ್ಸ್ ಹೋಗ್ಬೋದು. ಓಕೆ, ವಿಡಿಯೋದಾಗ ನೋಡೋಣ. ಇದೇ ಜೆರಿ ಫಾಲ್ಸ್ ಎಲ್ಲ ಡೀಟೇಲ್ಸ್ ಇದೆ. ಸ್ನೇಹಿತರೆ, ನಾವು ಈಗ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಜೆರಿ ಫಾಲ್ಸ್ 5 ಕಿಲೋಮೀಟರ್ಸ್ ಆಗುತ್ತೆ. ಫುಲ್ ಆಫ್ ರೋಡ್ ಇದೆ. ಈ 4x4 ಫುಲ್ ಶೇಕ್ ಆಗ್ತಿದೆ ಸ್ನೇಹಿತರೆ. ನಾನು ಈ ವಿಡಿಯೋದಲ್ಲಿ ಎಲ್ಲಿ ಕಾಣಲ್ಲ, ಸೊ ನಾನು ವಿಡಿಯೋ ರೆಕಾರ್ಡ್ ಮಾಡಿಲ್ಲ. ನನ್ನ ಫ್ರೆಂಡ್ ಮಾಡಿದ್ದಾರೆ, ಅವನದೇ ನಾನು ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ. ಈಗ ನೋಡಿ ಎಷ್ಟು ಶೇಕಿಂಗ್ ಆಗ್ತಿದೆ ಅನ್ನೋದು.
ಇದು ಆ್ಯಕ್ಚುಲಿ ಸ್ವಲ್ಪ ಅತ್ರಪಲ್ಲಿ ವಾಟರ್ ಫಾಲ್ಸ್ ನೀವು ನೋಡಿರ್ತೀರಿ, ಬಾಹುಬಲಿಯಲ್ಲಿ ಶೂಟಿಂಗ್ ಆಗಿರುತ್ತೆ, ಸೇಮ್ ಅದೇ ಟೈಪ್ ಇರುತ್ತೆ. ಕೇರಳದಲ್ಲೂ ಇದೆ ಸ್ವಲ್ಪ ಜಾಗ, ಅದು ನೀವು ನೋಡಿರ್ಬೋದು ಇಲ್ಲಿ ಕೋತಿಗಳಿದ್ದಾವೆ, ಎಷ್ಟು ಚಂದ ಆಟ ಆಡ್ತಾ ಇದ್ದಾವೆ ಅವು. ಸ್ನೇಹಿತರೆ ಇಲ್ಲಿ ಎಲ್ಲ ತರಹದ ಫ್ರೂಟ್ಸ್ಗಳಿದ್ದಾವೆ. ಅಳಿಸ್ಲೆಣ್ಣು ನಾವು ನೋಡಿದ್ವಿ. ಹೀಗೆ ನೇಚರ್ ಮಾತ್ರ ಎಕ್ಸಲೆಂಟ್ ಇದೆ ಇಲ್ಲಿ ಮಾತ್ರ. ನೀವು ನೋಡ್ತಿರ್ಬೋದು, ನಾವು ಎಂಟ್ರೆನ್ಸ್ ಆಗ್ತಾ ಇದ್ವಿ, ಇದೇ ವಾಟರ್ ಫಾಲ್ಸ್. ಅದು ವಾಟ್ರ್ ಅಷ್ಟೊಂದಿಲ್ಲ ಸ್ನೇಹಿತರೆ, ಈ ವರ್ಷ ಮಳೆ ಅಷ್ಟೊಂದು ಬಂದಿಲ್ಲ, ಸೊ ವಾಟ್ರ್ ಎಲ್ಲ ಕಡೆ ಕಮ್ಮಿ ಇದೆ. ಹಣ್ಣುಗಳು ನೋಡಿ, ಜಾಕ್ ಫ್ರೂಟ್ ಅಂತಾರಲ್ಲ, ಸ್ನೇಹಿತರೆ ಈಗ ಜೆರಿ ಫಾಲ್ಸ್ ನಿಮಗೆ ಲೈಕ್ ಆಯ್ತು ಅಂತ ಅನ್ಕೊತಾ ಇದ್ದೀನಿ. ಹಾಗೆ ಈಗ ರಿಟರ್ನ್ ಟು ನಾವು ಬೆಂಗಳೂರಿಗೆ, ಈಗ 3rd ಡೇ ಅಲ್ಲ, ರಿಟರ್ನ್ ಟು ಬೆಂಗಳೂರು. ಈಗ ಆಲ್ರೆಡಿ 2:30 ಆಗಿದೆ. ನಾವು ಹೊರಡೋಣ ಎಲ್ಲಾದರೂ ಲಂಚ್ ಮಾಡ್ಕೊಂಡು, ಓಕೆನಾ? ಹೀಗೆ ದಾರಿಯಲ್ಲಿ ನಮಗೆ ಗ್ರೀನ್ ಸ್ಪೈಸಸ್ ಅಂತೇಳಿ ಒಂದು ಸ್ಟೋರ್ ಕಾಣ್ತು. ಇಲ್ಲಿ ಹೆಂಗನ ಮಾತ್ರ ನಾವು ಕಾಫಿ ಮತ್ತು ಪೌಡ್ರು ತೊಗೊಳ್ಬೇಕಂತೇಳಿ ಇಲ್ಲಿ ಸ್ಟಾಪ್ ಮಾಡಿದ್ವಿ. ಇದು ಚಿಕ್ಕಮಂಗ್ಳೂರಲ್ಲಿ ಫೇಮಸ್ ಅಂತ ಹೇಳ್ತಾ ಇದ್ರು, ಸೊ ಅದಕ್ಕೆ ಒಂದ್ಸರಿ ವಿಸಿಟ್ ಮಾಡೋಣ ಅಂತೇಳಿ ಹೊರಗಡೆ ಹೋಗ್ತಾ ಇದ್ದೀನಿ. ನಿಮಗೆ ಎಂಟ್ರೆನ್ಸಲ್ಲಿ ಕಾಣುವುದು ಇವೆಲ್ಲ ಸ್ಪೈಸಸ್ ಮತ್ತು ಎಲ್ಲ ತರಹದ ಮಸಾಲ ಐಟಮ್ಸ್ಗಳು ಎಲ್ಲ ಹಾಕಿದ್ದಾರೆ. ನೋಡೋಣ ಬನ್ನಿ ಒಳಗಡೆ ಹೆಂಗಿದೆ ಅಂತೇಳಿ. ನೀವು ಪರ್ಫ್ಯೂಮ್ಸ್ ಆಗಿರ್ಬೋದು, ಏನೇ ಎಲ್ಲ ಆಯುರ್ವೇದಿಕ್ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ, ಆರ್ಗಾನಿಕ್ ಅಂತೇಳಿ. ಇಲ್ಲಿ ನೋಡಿ ಡಿಫ್ರೆಂಟ್ ತರಹದ ಕಾಫಿ ಪೌಡರ್ಸ್ ಮತ್ತು ಟೀ ಪೌಡರ್ಸ್ ಇಲ್ಲಿ ಹಾಕಿದ್ದಾರೆ. ಅರೇಬಿಕ್ ಪೌಡ್ರ್ ಅಂತೇಳಿ ಯಾವುದು ಡಿಫ್ರೆಂಟ್ ಮಸಾಲ ಪೌಡ್ರು, ಗ್ರೀನ್ ಟೀ, ಎಲ್ಲ ತರಹದ ಟೀ ಇದೆ. ಲೆಮನ್ ಟೀ, ಹನಿ ಟೀ, ಕ್ಯಾರಮಿಲ್ಕ್, ಚಾಕ್ಲೇಟ್ ಕ್ಯಾರಮಿಲ್ಕ್ ಕಾಫಿ ಪೌಡ್ರ್ ಅಂತೆ. ಇಲ್ಲಿ ಚಾಕ್ಲೇಟ್ಸ್ ಎಲ್ಲ ವೆರೈಟಿ ತರಹದ ಚಾಕ್ಲೇಟ್ಸ್ ಇದ್ದಾರೆ. ಬ್ರೌನು ಮತ್ತು ವೈಟ್ ಕಲರ್ ಚಾಕ್ಲೇಟ್ಸ್ ಇಲ್ಲಿದ್ದಾವೆ, ಬಾಕ್ಸಲ್ಲಿ ಹಾಕಿದ್ರು. ಪ್ಯೂರ್ ಆರ್ಗಾನಿಕ್ ಅಂತೇಳಿ ಅವ್ರು ಹೇಳ್ತಾ ಇದ್ರು. ಟೇಸ್ಟ್ ಕೂಡ ಮಾಡಿದ್ವಿ, ಅವರು ಸ್ಯಾಂಪಲ್ ಕೊಟ್ಟಿದ್ರಿ. ಹೀಗೆ ಚೆನ್ನಾಗಿದೆ ಸ್ನೇಹಿತರೆ ಎಲ್ಲ. ಈ ಸ್ಟೋರ್ ಬಂದು ವಿಸಿಟ್ ಮಾಡ್ಬೋದು ನೀವು. ಎಲ್ಲ ತರಹದ ಕಾಸ್ಮೆಟಿಕ್ಸ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಹೇರ್ ಆಯಿಲ್ಸು, ಕ್ರೀಮ್ಸು, ಸನ್ಸ್ಕ್ರೀಮ್ಸು ಎಲ್ಲ ತರಹದವು ಇದ್ದಾವೆ. ಓಕೆ ಫೈನ್ ಅಂತ ಹೇಳ್ಬೋದು. ಹೀಗೆ ನಾವು ಒಂತಲ್ಲಿ ಸ್ಟಾಪ್ ಮಾಡಿಕೊಂಡು ಟೀ ಬ್ರೇಕ್ ಮುಗಿಸ್ಕೊಂಡು ನೆಕ್ಸ್ಟ್ ಬೆಂಗಳೂರಿಗೆ ರಿಟರ್ನ್ ಆಗ್ತಾ ಇದ್ದೀವಿ. ನಿಯರ್ ಬೈ ಬೆಂಗಳೂರು ಇದ್ದೀವಿ ನಾವು, ಇನ್ನೂ ಒಂದು 150 ಕಿಲೋಮೀಟರ್ಸ್ ದೂರದಲ್ಲಿದ್ದೀವಿ. ಆಯಿತು ಸ್ನೇಹಿತರೆ, ಈ ಒಂದು 3 ಡೇಸ್ ವಿಡಿಯೋ ಚಿಕ್ಕಮಂಗ್ಳೂರ್ದು ಹೆಂಗೆ ಅನ್ನಿಸ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಲೈಕ್ ಆಗೈತೆ ಅಂತ ಅನ್ಕೊತಾ ಇದ್ದೀನಿ. ಇನ್ನು ಮುಂದಿನ ಹೆಚ್ಚಿನ ವೀಡಿಯೋಗಳು ನಾನು ಮಾಡ್ತೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇನು ಎಲ್ಲ ವ್ಯೂವರ್ಸ್ ವಿಡಿಯೋಗಳನ್ನು ನೋಡ್ತಾ ಇದ್ದಾರೆ, ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಅಪ್ಕಮಿಂಗ್ ಸೀರೀಸು ಕೇರಳ ಸೀರೀಸ್ ಬರುತ್ತೆ, ಅದನ್ನು ಕೂಡ ಇದೇ ಥರ ಸಪೋರ್ಟ್ ಮಾಡಿ. ನಿಮ್ಮ ಎಕ್ಸ್ಪ್ಲೋರಿಂಗ್ ಬಸವರಾಜ್. ಬಾಯ್ ಬಾಯ್, ಸಿ ಯು, ಗುಡ್ ನೈಟ್.